ಮೋಸ್ಟ್ ಆಫ್ ದಿ ಬಿಲಿಯನರ್ಗಳನ್ನ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ ಆಬ್ವಿಯಸ್ ಇಸ್ ನಾಟ್ ಆಬ್ವಿಯಸ್ ಅಂತ. ಅಂದ್ರೆ ನಾವೆಲ್ಲ ಏನ್ ಆಬ್ವಿಯಸ್ ಅಂತ ತಿಳ್ಕೊಂಡಿದೀವಿ ಅಂದ್ರೆ ಕಂಪಲ್ಸರಿ ಫಾಲೋ ಮಾಡ್ಬೇಕಂತ ತಿಳ್ಕೊಂಡಿದೀವಿ, ಅದು ಯಾವತ್ತೂ ಕಂಪಲ್ಸರಿ ಅಲ್ಲ ಅಂತ. ಎಕ್ಸಾಂಪಲ್, ವರ್ಕ್ ಹಾರ್ಡ್ ಮಾಡಿದ್ರೆ ಸಕ್ಸಸ್ 100% ಸಿಕ್ಕೇ ಸಿಗುತ್ತೆ. ಮತ್ತೆ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಲೈಫಲ್ಲಿ ಸಕ್ಸಸ್ ಆಗೋ ಚಾನ್ಸು ಜಾಸ್ತಿ ಆಗುತ್ತೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಇದ್ರೆ ಸಕ್ಸಸ್ ನಮ್ಮ ಹಿಂದೆ ಹುಡ್ಕೊಂಬರುತ್ತೆ. ಇದೆಲ್ಲನೂ ನಾವು ಆಬ್ವಿಯಸ್ಲಿ ನಂಬುವಂಥ ಯೋಚನೆಗಳು. ಆದರೆ ನಿಜವಾದ ಬಿಲಿಯನರ್ಗಳು ಇದನ್ನ ಯಾವುದನ್ನು ಫಾಲೋ ಮಾಡಲ್ಲ. ಅವ್ರು ಫಾಲೋ ಮಾಡೋದು ಏನಂದ್ರೆ, ಜನ ಏನ್ ಮಾಡ್ತಾರೆ ಅದ್ರ ಉಲ್ಟಾ ಮಾಡು, ಜನ ಎಲ್ಲಿ ಹೋಗ್ತಿದ್ದಾರೆ ಅಲ್ಲಿ ನೀನು ಹೋಗ್ಬೇಡ ಅಂತ. ಯಾಕಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ಇಂಡಿಯಾದಲ್ಲಿ ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಸ್ ಔಟ್ಪುಟ್ ಆಗ್ತಾರೆ. ಅದರಲ್ಲಿ ಕೆಲಸ ಸಿಗೋದು ಕೇವಲ 3 ಲಕ್ಷ ಜನಕ್ಕೆ. ಇದನ್ನ ಯಾಕೆ ಎಲ್ಲರೂ ಫಾಲೋ ಮಾಡ್ತಾರೆ ಅಂದ್ರೆ, 1990ನಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂಜಿನಿಯರ್ಗಳ ಸಂಖ್ಯೆ ಕಮ್ಮಿ ಇತ್ತು. ಆ ಟೈಮಲ್ಲಿ ಇಂಜಿನಿಯರ್ ಶಾರ್ಟೇಜ್ ಇತ್ತು. ಆಗ ಇಂಜಿನಿಯರ್ಗಳಿಗಿದ್ದ ಡಿಮ್ಯಾಂಡ್ ಇಂದ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾ ಇದ್ರು. ಇದನ್ನ ನೋಡಿದ ನಮ್ಮ ತಂದೆ ತಾಯಿಗಳು ಮತ್ತೆ ನಮ್ಮ ಸೊಸೈಟಿ ನಮ್ಮನ್ನು ಇಂಜಿನಿಯರ್ ಆಗ್ರಿ ಅಂತ ನಮ್ಮನ್ನ ಪುಷ್ ಮಾಡಿ ಕಾಲೇಜಿಗೆ ಕಳಿಸಿದ್ರು. ಇವಾಗ ಏನಾಯ್ತು, ಪ್ರತಿಯೊಬ್ಬರು ಅದನ್ನೇ ಮಾಡೋದ್ರಿಂದ ಸಪ್ಲೈ ಜಾಸ್ತಿ ಆಗ್ತಾ ಇದೆ, ಅದರಿಂದ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ. ಅದೇ ಬಿಲಿಯನರ್ಗಳ ಮೈಂಡ್ ಸೆಟ್ ಏನಿರುತ್ತೆ ಹೇಳಿ, ಜನ ಎಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ನಾನು ಹೋಗಲ್ಲ. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಅವಾಗ ನಾನು ವಿನ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಇದಕ್ಕೆ ಪೀಟರ್ ಥೀಲ್ ಕೂಡ ಹೇಳ್ತಾರೆ ಕಾಂಪಿಟೇಷನ್ ಫಾರ್ ಅ ಲೂಸರ್ಸ್ ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.